ವೋಡಾ ಪ್ರಕರಣದ ಬಗ್ಗೆ ಮಾಹಿತಿ ನೀಡೋದಕ್ಕೆ ಅಕ್ಟೋಬರ್ ಅಂತ್ಯಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ದೆಹಲಿ ಪ್ರವಾಸಕ್ಕೆ ಮುಹೂರ್ತ ಫಿಕ್ಸ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಕ್ಟೋಬರ್ ಅಂತ್ಯದಲ್ಲಿ ಸಿದ್ದರಾಮಯ್ಯ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ. ದೆಹಲಿಯ ದೊರೆಗಳನ್ನ ಮೀಟ್ ಮಾಡೋದಕ್ಕೆ ಅಕ್ಟೋಬರ್ ಅಂತ್ಯಕ್ಕೆ ಟೈಮ್ ಫಿಕ್ಸ್ ಮಾಡ್ಕೊಳ್ತಾ ಇದ್ದಾರಂತೆ. ರಾಜ್ಯದ ಬೆಳವಣಿಗೆ ಬಗ್ಗೆ ಹೈಕಮಾಂಡ್ ಜೊತೆಗೆ ಇದೇ ಸಂದರ್ಭದಲ್ಲಿ ಸಿಎಂ ಚರ್ಚೆಯನ್ನ ನಡೆಸಲಿಕ್ಕಿದ್ದಾರೆ. ಹೈಕಮಾಂಡ್ ಕೊಡುವಂತಹ ಸಂದೇಶ, ಸಿಎಂ ಹೊತ್ತು ತರುವಂತಹ ಸಂದೇಶ ಏನು ಅನ್ನೋ ಕುತೂಹಲಕ್ಕೂ ಕೂಡ ಇದು ಕಾರಣ ಆಗ್ತಾ ಇದೆ. ಮತ್ತು ಸಹಜವಾಗಿ ಇನ್ನೊಂದು ಪ್ರಶ್ನೆ ಬರುತ್ತೆ, ಸಿಎಂಗೆ ಬುಲಾವ್ ಬಂದಿರೋದು ಅಥವಾ ಸಿಎಂఏ ಈ ರೀತಿ ಟೈಮ್ ಅನ್ನು ಫಿಕ್ಸ್ ಮಾಡ್ಕೊಂಡು ಹೋಗೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರಾ ಅನ್ನೋ ಕುತೂಹಲ ಕೂಡ ಇದೆ. ಯಾಕಂದ್ರೆ ಅದಕ್ಕಿಂತ ಮುಂಚೆ ದೆಹಲಿಯ ಪ್ರತಿನಿಧಿಗಳು ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ರಾಜ್ಯ ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಇದು ಹೈಕಮಾಂಡ್ ಸೂಚನೆ ಮೇರೆಗೆ ದೆಹಲಿ ಪ್ರವಾಸ ನಿಗದಿ ಆಗ್ತಾ ಇರೋದು ಅಥವಾ ಸಿಎಂ ಸಿದ್ದರಾಮಯ್ಯ ಅವರೇ ಖುದ್ದಾಗಿ ಇಂಥ ಟೈಮ್ನಲ್ಲಿ ನಾನು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾ ಇರೋದಾ? ಏನ್ ಡೀಟೇಲ್ಸ್ ಇದೆ? ಮಮತಾ, ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ರು ಅಂತ ಮಾಹಿತಿ ಕೂಡ ಸಿಗ್ತಾ ಇತ್ತು. ಆದ್ರೆ ಅಕ್ಟೋಬರ್ 2 ಗಾಂಧಿ ಜಯಂತಿಯ ದೊಡ್ಡ ಕಾರ್ಯಕ್ರಮ ದೇಶಾದ್ಯಂತ ಕಾಂಗ್ರೆಸ್ ಹಮ್ಮಿಕೊಂಡಿತ್ತು. ಅದನ್ನ ಹೊರತಾಗಿಯೂ ಕೂಡ ಹರಿಯಾಣ ಚುನಾವಣೆಯ ಪ್ರಚಾರದಲ್ಲೂ ಕೂಡ ಸಾಕಷ್ಟು ಬಿಸಿ ಇದ್ರು ಅನ್ನುವಂಥದ್ದು ಎಐಸಿಸಿ ನಾಯಕರುಗಳು. ಹಾಗಾಗಿ ಯಾಕಂದ್ರೆ ಪ್ರಕರಣ ದಾಖಲಾಗಿದ್ದಂಥದ್ದು ಅಥವಾ ಲೋಕಾಯುಕ್ತ ತನಿಖೆ ನಡೆತಿರುವಂಥದ್ದು, ಇಡಿ ಎಂಟ್ರಿ ವಿಚಾರ ಅಥವಾ ಸಿಬಿಐ ಕೊಡಬೇಕನ್ನೋ ಒತ್ತಾಯ ಎಲ್ಲ ಬೆಳವಣಿಗೆ ನಂತರ ಒಮ್ಮೆ ಹೈಕಮಾಂಡ್ ಭೇಟಿ ಮಾಡಬೇಕು ಅನ್ನೋ ಪ್ರಯತ್ನಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ರು ಅನ್ನುವಂಥದ್ದು. ಈಗ ಅದರ ಭಾಗವಾಗಿ ಈ ತಿಂಗಳ ಕೊನೆಯಲ್ಲಿ ಹೈಕಮಾಂಡ್ ಭೇಟಿಗೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಅಕ್ಟೋಬರ್ 27 ಮತ್ತು 28 2 ದಿನ ದೆಹಲಿ ಪ್ರವಾಸಕ್ಕೆ ಕೂಡ ಸಿದ್ದರಾಮಯ್ಯ ಮುಂದಾಗಿದ್ದು, ಅಲ್ಲಿ ಹೈಕಮಾಂಡ್ ನಾಯಕರ ಭೇಟಿ ಅಂದ್ರೆ ಅದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಒಳಗೊಂಡಂತೆ ಎಲ್ಲಾ ಪ್ರಮುಖ ನಾಯಕರನ್ನ ಭೇಟಿಯಾಗಿ ಮಾತುಕತೆ ನಡೆಸಬೇಕು. ಸಮಯ ಸಿಕ್ಕಿದರೆ ಅಷ್ಟೊಳಗಡೆ ಇಡಿ ಮತ್ತು ಸಿಬಿಐ ದಿನದೊಂದಷ್ಟು ಬೆಳವಣಿಗೆಗಳಾದ್ರೆ ಸಹಜವಾಗಿ ಇಂಡಿ ಒಕ್ಕೂಟದ ನಾಯಕರನ್ನು ಕೂಡ ಭೇಟಿ ಮಾಡುವಂತ ಲೆಕ್ಕಾಚಾರವೂ ಕೂಡ ಇದೆ ಅನ್ನಲಾಗ್ತಿದೆ. ಒಟ್ಟಾರೆ ಅಕ್ಟೋಬರ್ 27 ಮತ್ತು 28 ಸಿದ್ದರಾಮಯ್ಯ ಅವರ ದೆಹಲಿ ಪ್ರವಾಸ ನಿಗದಿಯಾಗಿದೆ. ಮಮತಾ, ಆಲ್ ರೈಟ್, ಧನ್ಯವಾದ ಸುಕೇಶ್ ತಮ್ಮ ಮಾಹಿತಿಗಾಗಿ.